ನಾಡು ಕಂಡ ಅಪ್ರತಿಮ ರಾಜಕಾರಣಿ, ಹಿಂದುಳಿದ ವರ್ಗದ ನಾಯಕ, ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಅವರ 109ನೇ ಜನ್ಮದಿನವನ್ನು ಕಲಬುರಗಿಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಹಿಂದುಳಿದ ಕಲ್ಯಾಣ ಇಲಾಖೆ, ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಸೇರಿದಂತೆ ಇತರೆ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ನಮ್ಮ ದೇಶ ಸ್ವಾತಂತ್ರ್ಯವಾದ ಮೇಲೆ ಅನೇಕ ರಾಜಕೀಯ ಮುತ್ಸದ್ದಿಗಳು ಬಂದು ಹೋಗಿದ್ದಾರೆ. ಅದರಲ್ಲಿ ಪ್ರಮುಖರಾದ ಎಸ್ ನಿಜಲಿಂಗಪ್ಪ ಅವರು ಹಾಗೂ ದೇವರಾಜ್ ಅರಸು ಅವರು ಮಾತ್ರ. ಅರಸು ಅವರು ಭೂ ಕಾಯ್ದೆಯನ್ನ ಜಾರಿಗೆ ತಂದು ಬಡವರ ಬದುಕಿಗೆ ಬೆಳಕಾದ ಮಹಾನ್ ನಾಯಕರು ಎಂದು ಹೇಳಿದ್ದಾರೆ. ಅನೇಕ ರಾಜಕೀಯ ಮುತ್ಸದ್ದಿಗಳು ಕೂಡ ಈ ದೇಶದ ಮತ್ತು ನಮ್ಮ ರಾಜ್ಯದ ಚರಿತ್ರೆಯಲ್ಲಿ ನಮ್ಮ ಹೆಸರುವಾಸಿ ಆಗಿರುತ್ತಾರೆ. ಅಂಥದ್ರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಇವೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಿಜಲಿಂಗಪ್ಪನವರು ನಂತರ ದೇವರಾಜ ಅರಸವರು. ಇಂಥ ಒಂದು ದಿವಂಗತ ಸನ್ಮಾನ್ಯ ಶ್ರೀ ದೇವರಾಜ ಅರಸರ ಜನ್ಮದಿನದ ಸಂಭ್ರಮೋತ್ಸವವನ್ನು ಸನ್ಮಾನ್ಯ ಶ್ರೀ ಅರಸರವರು ಕೇವಲ ಒಬ್ಬ ಸಮರ್ಥ ರಾಜಕಾರಣಿ ಆಗಿದ್ದಾರೆ, ವಾಸ್ತವದಲ್ಲಿ ಅವರೊಬ್ಬ ರಾಜಕೀಯ ಮುತ್ಸದ್ದಿ ಕೂಡ ಆಗಿದೆ. ಒಬ್ಬ ರಾಜಕಾರಣಿ ಹೇಗಿರಬೇಕಂತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಹೇಳಿದ್ದಾರೆ. ರಾಜಕೀಯ ಮುತ್ಸದ್ದಿ ಆದವನು, ರಾಜಕಾರಣಿ ಆದವನು ಏನು ಮಾಡ್ತಾನಂದರೆ ಮುಂದಿನ ಚುನಾವಣೆಯ ಬಗ್ಗೆ ಚಿಂತೆ ಮಾಡ್ತಾನೆ. ನಾನು ಮುಂದಿನ ಚುನಾವಣೆಯಲ್ಲಿ ಏನು ಮಾಡಿದ್ರೆ ರಾಜಕಾರಣಿ ಯಾವ ರೀತಿ ನಾವು ನಾಟಕ ಮಾಡಬೇಕು, ಯಾವ ರೀತಿ ಜನರನ್ನ ಒತ್ತುಬೇಕು ಅಂತ ಹೇಳಿ ಒಬ್ಬ ರಾಜಕಾರಣಿ ಆದವನು, ಅದೇ ರಾಜಕೀಯ ಮುತ್ಸದ್ದಿ ಆದವನು. ನಾನು ಮುಂದಿನ ಜನಾಂಗಕ್ಕೆ ಬರ್ತಕ್ಕಂಥ ಜನಾಂಗಕ್ಕೆ ಯಾವ ರೀತಿ ನಾನು ಸಹಾಯ ಮಾಡ್ಬೋದು, ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ಬೇಕಂತ ಹೇಳಿ ಅವರು ಮುಂದಿನ ಜನಾಂಗದ ಬಗ್ಗೆ, ತನ್ನ ದೇಶದ ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತಾ ಆ ಕಾರ್ಯದಲ್ಲಿ ಮಹತ್ವದ ಹೆಜ್ಜೆಗಳ ಕೈಗೊಳ್ಳುವಂತಹ ಸಾಧನೆಗಳು ಕೊಟ್ಟಿರ್ತಕ್ಕಂಥ ಸರ್ವಲೋಕ ಉದ್ದಾರಣೆ ಅನ್ನೋ ರೀತಿ ಚಳವಳಿಗಾಗಿ ಮುಖ್ಯವಾಗಿರ್ತದೆ ಒಬ್ಬ ಮುತ್ಸದ್ದಿ ರಾಜಕಾರಣಿ. ಅಂತಹ ಒಬ್ಬ ಸಾಲಿನಲ್ಲಿ ಮುತ್ಸದ್ದಿ ರಾಜಕಾರಣಿಯಾಗಿ ದಿವಂಗತ ದೇವರಾಜರು ಅನೇಕ ಅಪಾರವಾಗಿರ್ತಕ್ಕಂಥ ಅವರು 9 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದ ಅಪಾರವಾದಂಥ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜಕೀಯ ಮತ್ತು ಸಾಮಾಜಿಕ ಸ್ವರೂಪದಲ್ಲಿ ಅಭೂತಪೂರ್ವ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದ ಕೀರ್ತಿ ದೇವರಾಜರಿಗೆ ಸಲ್ಲಿಸಿದೆ. ಸಮಾರಂಭಕ್ಕೂ ಮುನ್ನ ನಗರದ ಎಸ್ವಿಪಿ ವೃತ್ತದಿಂದ ಎಸ್ಎಂ ಪಂಡಿತ್ ರಂಗಮಂದಿರದವರೆಗೆ ವಿವಿಧ ಕಲಾ ತಂಡಗಳಿಂದ ಡಿ ದೇವರಾಜ್ ಅರಸು ಅವರ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಸಲಾಯಿತು. ಬಳಿಕ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು, ದೇವರಾಜ್ ಅರಸು ಅವರು ಹಿಂದುಳಿದ ವರ್ಗಗಳ ಆಶಾ ಕಿರಣ. ಅರಸು ಅವರ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗದ ಏಳಿಗೆಗೆ ಶ್ರಮಿಸುತ್ತಿದ್ದಾರೆ. ಅವರ ಹೆಸರನ್ನು ಮುಖ್ಯ ರಸ್ತೆಗೆ ನಾಮಕರಣ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದರು. ವಿಧಾನಸಭೆ ಪ್ರವೇಶ ಮಾಡುತ್ತಿಲ್ಲ, ಅಧಿಕಾರದ ಕೈಗೆಯನ್ನು ಮತ್ತು ಸಿದ್ದರಾಮಯ್ಯ ಕೂಡಿಕೊಂಡು ಹಿಂದುಳಿದ ವರ್ಗಕ್ಕೆ ವಿಧಾನಸಭಾ ಪ್ರವೇಶ ಮಾಡಬೇಕಂತ ಹೇಳಿ ನಮಗೆಲ್ಲ ಅವಕಾಶ ಮಾಡಿಕೊಡಬೇಕಾಗಿ ಇವತ್ತು ವಿರೋಧ ಹೆಸರನ್ನು ಮಾಡಲೇಬೇಕಾಗಿದೆ. ದೇವರಾಜರ ಉರುವವರೆಯ ಹೊರವಳಿಯ ಎಂಬ ಕಾನೂನನ್ನು ತಂದು ಜೀತ ಮುಕ್ತಿಯನ್ನು ಮಾಡಬೇಕು. ಕಡು ಬಡವರಿಗೆ ಸಾಮಾಜಿಕ ನ್ಯಾಯ
ಪ್ರಶಸ್ತಿ ಕೊಡಬೇಕಾಗಿ ಎಲ್ಲರ ವತಿಯಿಂದ ನಾನು ಸರ್ಕಾರಕ್ಕೆ ಅಭಿನಂದಿಸುತ್ತೇನೆ. ಈಗಾಗಲೇ ದೇವರಾಜ ಅರಸರ ಬಗ್ಗೆ ಹೇಳಬೇಕಾದ್ರೆ ಗುಲ್ಬರ್ಗದಲ್ಲಿ ಕೂಡ ಅವರು ಹೆಸರು ಮಾಡಬೇಕಾಗಿದೆ. ತಿಮ್ಮಾಪುರ ಚೌಕದಲ್ಲಿ ಈ ನಗರೇಶ್ವರ ಬಾಲಕ ಆಸ್ಪತ್ರೆಯವರಿಗೆ ಮುಖ್ಯ ರಸ್ತೆಯಿಂದ ಅಲ್ಲಂಪುರ ಪಾಟೀಲ್ ಮನವಿ ಮಾಡ್ತೀನಿ, ಪ್ರಿಯಾಂಕರಿಗೆ ಮನವಿ ಮಾಡ್ತೀನಿ. ಮುಖ್ಯ ರಸ್ತೆಗೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸರ ಹೆಸರನ್ನು ಇಡಬೇಕು ಎಂಬ ಮಾತನಾಡುವುದಾಗಿ ಒತ್ತಾಯ ಮಾಡ್ತೇನೆ. ಈ ವೇಳೆ ಮಾತನಾಡಿದ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ಒಕ್ಕೂಟದ ಅಧ್ಯಕ್ಷರಾದ ಆನಂದ್ ವಾರಿಕ್ ಅವರು, ದೇವರಾಜ್ ಅರಸು ಅವರು ಹಿಂದುಳಿದ ಸಮುದಾಯಗಳ ಏಳಿಗೆಗೆ ಶ್ರಮಿಸಿದ ನಾಯಕರು. ಜಿಲ್ಲಾಡಳಿತ ಈ ಮುಂಚೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ಘೋಷಣೆ ಮಾಡಿತ್ತು, ಆದರೆ ಈ ಬಾರಿ ಅದನ್ನ ರದ್ದು ಮಾಡಿದ್ದಾರೆ. ಇದು ಸರಿಯಾದ ಬೆಳವಣಿಗೆ ಅಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ದೇವರಾಜ ಅರಸುರವರ 109ನೇ ಜನ್ಮದಿನಾಚರಣೆಯ ಶುಭಾಶಯಗಳು. ಇವತ್ತಿನ ದಿವಸ ಬೆಂಗಳೂರಿನ ಬ್ಯಾಂಕ್ವೆಟ್ ಹಾಲಲ್ಲಿ ಡಿ ದೇವರಾಜ ಅರಸುರವರ 109ನೇ ಜನ್ಮದಿನಾಚರಣೆ ನಿಮಿತ್ತ ನಮ್ಮ ಕಲಬುರಗಿ ಜಿಲ್ಲೆಯ ಹೋರಾಟಗಾರರು ಮಾಜಿ ಸಚಿವರಾದ ಶ್ರೀಯುತ ಎಸ್ ಕೆ ಕಾಂತ ಅವರಿಗೆ ಡಿ ದೇವರಾಜ ಅರಸುರವರ ರಾಜ್ಯ ಪ್ರಶಸ್ತಿ ಸಿಕ್ಕಿರೋದು ನಮಗೆಲ್ಲರ ಹೆಮ್ಮೆಯ ವಿಷಯ. ಯಾಕಂದರೆ ಅವರೆಲ್ಲ ಅವರ ಹೋರಾಟ ನಮಗೆಲ್ಲರಿಗೂ ಸ್ಫೂರ್ತಿ, ನಮಗೆಲ್ಲರೂ ಪ್ರೇರಣೆ. ಇವತ್ತಿನ ದಿವಸ ಭವ್ಯ ಮೆರವಣಿಗೆ, ಐತಿಹಾಸಿಕ ಮೆರವಣಿಗೆ. ಯಾಕಂದರೆ ಇವತ್ತು ತಿಮ್ಮಾಪುರ ಚೌಕಿಂದ ಪಂಡಿತ ರಂಗಮಂದಿರವರೆಗೂ ವಿವಿಧ ಸಮುದಾಯಗಳ ಕಲಾ ತಂಡಗಳು ವಿಶೇಷ ರೀತಿಯಲ್ಲಿ ಭಾಗವಹಿಸಿದ್ದು. ಅದೇ ರೀತಿಯಾಗಿ ನಮ್ಮ ಸವಿತಾ ಸಮಾಜದ ಡೋಲು ನಾದಸ್ವರ ತಂಡ, ಗೊಂದಳಿ ಸಮುದಾಯದ ಕಲಾ ತಂಡ ಮತ್ತು ದರ್ವೇಶಿ ಸಮಾಜದ ಕಲಾ ತಂಡ, ಈ ಥರ ಲಂಬಾಣಿ ನೃತ್ಯ ಇಷ್ಟೊಂದು ಭಾಳ ವಿಜೃಂಭಣೆಯಿಂದ ಒಂದು ಮೆರವಣಿಗೆ ಇತ್ತು. ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಮಾಡಿದರು. ನಾನೊಂದು ಕೋರಿಕೆ ಸರ್ಕಾರಕ್ಕೆ ಏನಪ್ಪ ಅಂದರೆ, ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಅಷ್ಟೇ ಕೊಡಬೇಡ್ರಿ, ಎಲ್ಲ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಓದ್ತಾರೆ, ಅವರಿಗೂ ಕೂಡ ಪ್ರತಿಭಾ ಪುರಸ್ಕಾರ ಕೊಡಬೇಕಂತ ಈ ವೇದಿಕೆ ಮುಖಾಂತರ ಕೇಳ್ತಾ ಇದ್ದೀನಿ. ಪ್ರತಿ ವರ್ಷ ಕಳೆದ 2020ರಿಂದ ಜಿಲ್ಲಾ ಮಟ್ಟದ ದೇವರಾಜ ಅರಸು ಪ್ರಶಸ್ತಿ ನೀಡ್ತಿದ್ರು, ಈಗ ಸ್ಥಗಿತ ಮಾಡಿದ್ದಾರೆ. ನಾನು ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ, ಜಿಲ್ಲಾ ಮಟ್ಟದ ಪ್ರಶಸ್ತಿ ಕೂಡ ಕೊಡಬೇಕು ದೇವರಾಜ ಅರಸುದಂತ. ಇಲ್ಲಿ ಒಂದು ಭವ್ಯವಾದ ಒಂದು ದೇವರಾಜ ಅರಸು ಭವನ ನಿರ್ಮಾಣ ಮಾಡಬೇಕು ಕಲಬುರಗಿಯಲ್ಲಿ. ಯಾಕಂದರೆ ಹಿಂದುಳಿದ ವರ್ಗಗಳು ಭಾಳ ಸಮುದಾಯಗಳದಾವ, ಅವ್ರಿಗೆ ಯಾವುದೇ ರೀತಿಯಿಂದ ಕಾರ್ಯಕ್ರಮ ಮಾಡೋಕ್ಕೆ ಭವನ ಇಲ್ಲ. ಅದಕ್ಕೋಸ್ಕರ ಒಂದು ಭವನ ನಿರ್ಮಾಣ ಮಾಡಬೇಕು. ಅಭಿವೃದ್ಧಿ ನಿಗಮಗಳಿದ್ದಾವೆ, ಅಭಿವೃದ್ಧಿ ನಿಗಮಕ್ಕೆ ನೀಡ್ತಕ್ಕಂಥ ಅನುದಾನ ಯಾರಿಗೂ ಸಾಲ್ತಾ ಇಲ್ಲ. ಹೆಚ್ಚಿನ ಜನಸಂಖ್ಯೆ ಇದ್ದಾರೆ, ಹೆಚ್ಚಿನ 100 ಕೋಟಿ, ಒಂದೊಂದು 13 ನಿಗಮಗಳಿಗೆ 100 ಕೋಟಿ ಬಿಡುಗಡೆ ಮಾಡಬೇಕು. ಇನ್ನು ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ಒಕ್ಕೂಟದ ಕಾರ್ಯದರ್ಶಿ BM ರಾವೂರ್ ಅವರು ಮಾಜಿ ಸಿಎಂ ದೇವರಾಜ್ ಅರಸು ಅವರ ಜನ್ಮದಿನದ ಸಮಾರಂಭಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಗೈರಾಗಿದ್ದಾರೆ. ಇದು ಖಂಡನಾರ್ಹ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಡಿ ದೇವರಾಜ ಅರಸರವರು 109ನೇ ಜನ್ಮದಿನಾಚರಣೆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಮತ್ತು ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯ ಸಂಯುಕ್ತಾಶ್ರಯದಲ್ಲಿ ಹಿಂದುಳಿದ ವರ್ಗಗಳ ಹರಿಕಾರ, ಸಾಮಾಜಿಕ ನ್ಯಾಯದ ಪ್ರತಿಪಾದಕ ಅವರನ್ನು ಈ ಸಂದರ್ಭದಲ್ಲಿ ನಾವು ಶುಭಾಶಯಗಳನ್ನು ಜನರಿಗೆ ಹೇಳಿಕೊಳ್ತಾ, ರಾಜ್ಯ ಸರ್ಕಾರ ಈ ಸಂದರ್ಭದಲ್ಲಿ ನಮ್ಮ ದೇವರಾಜ ಅರಸು ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ನಗರದಲ್ಲಿ ಇದ್ದರೂ ಸಹ ಬರಬೇಕಾಗಿತ್ತು. ಅವರು ಮುಂದಿನ ದಿನಗಳಲ್ಲಿ ಹಿಂದುಳಿದ ವರ್ಗಗಳ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗೋದ್ರ ಮೂಲಕ ಡಿ ದೇವರಾಜ ಅರಸರಿಗೆ ನಮನಗಳನ್ನು ಸಲ್ಲಿಸಬೇಕಂತ ಈ ಮೂಲಕ ನಾನು ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ಕಾರ್ಯದರ್ಶಿಯಾಗಿ ಅವರಿಗೆ ಆಗ್ರಹವನ್ನು ಮಾಡ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು ವಿವಿಧ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತಾರೆ, ಅದು ಸ್ವಾಗತಾರ್ಹ. ಅದೇ ಥರ ಇವತ್ತು ಮೀಸಲಾತಿಯಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥ ಡಿ ದೇವರಾಜ ಅರಸರ ಜಯಂತಿ ದಿನದಂದು ಅಲ್ಪಸಂಖ್ಯಾತರ ಅಧಿಕಾರಿಯಾಗಿರ್ತಕ್ಕಂಥ ನಮ್ಮ ಜಿಲ್ಲಾಧಿಕಾರಿಗಳು ತರುಣಮ್ಮವರು ಬರದೇ ಇರೋದು ಇದು ಸಾಮಾಜಿಕ ಮತ್ತು ರಾಜಕೀಯದ ಆಡಳಿತವೇ ಅನ್ನೋ ಪ್ರಶ್ನೆಯನ್ನು ಮಾಡೋದ್ರ ಮೂಲಕ ಡಿ ದೇವರಾಜ ಅರಸರ ಸಂದರ್ಭದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿಗಳು ಗೈರಾಜರಾಗಿರೋದು ಹಿಂದುಳಿದ ವರ್ಗಗಳಿಗೆ ಕೇವಲ ಮತಗಣನೆಗೆ ಮಾತ್ರ ತೆಗೆದುಕೊಳ್ತಾರೆ ವಿನಃ ಅವರು ಸೌಲಭ್ಯಗಳನ್ನು ಕೊಡೋಕ್ಕೆ ಆಗ್ತಾಯಿಲ್ಲ. ಈಗಲಾದರೂ ಅವರು ಸೌಲಭ್ಯಗಳನ್ನು ಕೊಡಲಿ ಅಂತ ಈ ಮೂಲಕ ಆಗ್ರಹವನ್ನು ಪಡಿಸ್ತಾರೆ. ಸಮಾರಂಭದಲ್ಲಿ SSLC, PUC ಪದವಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು.
ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಮೇಯರ್ ಯಲ್ಲಪ್ಪ ನಾಯ್ಕೋಡಿ, ಕರ್ನಾಟಕ ರಾಜ್ಯ ಹಿಂದುಳಿದ ಒಕ್ಕೂಟದ ಅಧ್ಯಕ್ಷ ಮಹಂತೇಶ್ ಕೌಲಗಿ, ಪ್ರೊಫೆಸರ್ ಚಂದ್ರಕಲಾ ಬಿದರಿ ಸೇರಿದಂತೆ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.